यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ನಾವು ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆವಾಗಲೇ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು. ಅದರಲ್ಲಿ ಆರೋಪಿಗಳು ಸುಹಾಸ್ ಶೆಟ್ಟಿ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಾಯಿದ್ರು. ಸೊ ಆ ವಿಡಿಯೋಗಳದ್ದು ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ದರೂ ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ. ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಏಡಿಗೆ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ 8 ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ. ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ. ಅಬ್ದುಲ್ ಸಫಾನ್ ಮೇಲೆ 2023ಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ. ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ. ಸೊ ಸೂರತ್ಕಲ್ಲಲ್ಲಿ 2023ರಲ್ಲಿ ಒಂದು ಕೇಸ್ ದಾಖಲಾಗ್ತದೆ. ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಒಂದು ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ದರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದರು. ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಅವ್ರಿಗೆ ಫಿನಿಷ್ ಮಾಡಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವ್ರಿಗೆ ಅಡ್ವಾನ್ಸ್ ಕೊಡ್ತಾರೆ. ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್, ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಕಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು. ರಂಜಿತ್ ಮತ್ತು ನಾಗರಾಜ್ ಅವರಿಗೆ ಕೂಡ ಅವರು ಕರೀತಾರೆ. 15 ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫ್ವಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ. ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ. ಸೊ ಇದಕ್ಕಿಂತ 2 ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನ್ ತಂಡಕ್ಕೆ ಗೊತ್ತಾಗುತ್ತೆ. ಆವಾಗ ಇಮಿಡಿಯೇಟ್ಲಿ ಅವರು 2 ವೆಹಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ 2 ವೆಹಿಕಲ್ಸ್ ಹೈರ್ ಮಾಡಿದರು. ಒಂದು ಬೊಲೆರೋ ಪಿಕಪ್ ವೆಹಿಕಲ್, ಒಂದು ಸ್ವಿಫ್ಟ್. ಸೊ 2 ವೆಹಿಕಲಲ್ಲಿ ಎತ್ತುಕೊಂಡು 7 ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನಲ್ಲಿ ಮೊದಲೇ ಬೊಲೆರೋ ಪಿಕಪ್ಪಿಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟಿಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕಾಗಿ 8 ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಇಬ್ಬರು ಮೇಲೆ ಇಬ್ಬರು ಆರೋಪಿಗಳು ಈಗ ದಸ್ತಗಿರಿ ಆಗೋದು ಬಾಕಿ ಇದೆ. ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ಕಾನ್ಸ್ಪಿರಸಿದು. ಸೊ ಒಟ್ಟಾರೆ 10 ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾ ಇದೆ. ಇದು ಮಿಕ್ಸ್ ಕೇಸ್. ಕೆನಾಟ್ ಬಿ ಸೆಡ್ ಓನ್ಲಿ ರಿವೆಂಜ್, ಬಟ್ ಯಾಕೆಂದರೆ ಸಫ್ವಾನ್ ಕೂಡ ಅದು ಭಯ ಇತ್ತು ನನಗೆ ಇವರು ಹೊಡಿತಾರೆ ಒಂದು ದಿವಸ. ಸೊ ಸಫ್ವಾನ್ ಮತ್ತು ಆದಿಲ್ ಇವರು ಸೇರಿ ಇದು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಅರೆಸ್ಟ್ ಮಾಡಿದ್ದೀವಿ. ಆದಿಲ್ 5 ಲಕ್ಷ ಕೊಟ್ಟಿದ್ದಾರೆ. 2023ಯಲ್ಲಿ ಪ್ರಶಾಂತ್, ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದರು. ಪ್ರಶಾಂತ್ ಇವ್ರದ್ದು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ಸಫ್ವಾನಿಂದ ಭಯ ಇದೆ, ಯಾಕೆಂದರೆ ನಾನು ಅವ್ರ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದೆ. ಸೊ ಆ ಚರ್ಚೆಗಳು ಸಫಾನ್ ತನಕ ರೀಚ್ ಆಗಿತ್ತು. ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಆರ್ ಥಿಂಕಿಂಗ್ ದ್ಯಾಟ್ ಇಬ್ಬರು
ಒಬ್ರೊಬ್ರಿಗೆ ಅಟ್ಯಾಕ್ ಮಾಡ್ಬೋದು. ಸೊ ಅದಕ್ಕಾಗಿ ಈ ರೀತಿ ಇದು ಘಟನೆಗಳು ನಡೆದಿದೆ. ಆ ಬುರ್ಕಾದಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಷನ್ ಮಾಡಿದ್ದೀವಿ. ಅವರು ನಿಯಾಜ್ದು ರಿಲೇಟಿವ್ಸ್. ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಯಾವುದು ಕೆಲಸಕ್ಕೆ ಬಂದಿದ್ದರು, ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ. ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ. ಆದರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ. ಅವರು ರಂಜಿತ್ ಮತ್ತು ನಾಗರಾಜ್ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ದರು. ಸ್ಪಾಟಲ್ಲಿ ಇರೋದು ಎಲ್ಲ 7 ಜನ ಅರೆಸ್ಟ್ ಆಗಿದ್ದಾರೆ. ನಿಯಾಜು ಪರಿಚಯ ಅವರು. These are social media rumors and I will not comment upon that. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ. ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ. ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕರೆದು ವಾರ್ನಿಂಗ್ ಮಾಡೋದು ಒಂದು ಕೆಲಸಗಳು ನಡೀತಾ ಇರ್ತದೆ. ಆ್ಯಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆಲ್ಸೋ ವಾರ್ನ್ ಆನ್ ಟೈಮ್ ಟು ಟೈಮ್. ಅವ್ರ ಮೇಲೆ ನಾವು ಕ್ರಮ ಕೂಡ ತಗೊಳ್ತೀವಿ. ಯಾಕೆಂದರೆ ಅವರು ಕೆಲವು ಎಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸಲ್ಲಿ ಕರಿತೀವಿ. ಹೌದು, ಎಸ್. ವಿಲ್ ನಾಟ್ ಸೇ ಕಮ್ಯುನಲ್ ಬಟ್ ಆದಿಲ್ದು ಇಂಟೆನ್ಷನ್ ಮತ್ತು ಸಫಾನ್ದು ಇಂಟೆನ್ಷನ್ ಮ್ಯಾಚ್ ಆಯಿತು ಆ್ಯಂಡ್ ದಟ್ಸ್ ವೈ ದಿ ಪಾರ್ಟ್ನರ್. ಅಲ್ಲ, ಅಕ್ಯೂಸ್ಗಳು ಅದು ಅವರು ಬಾಡಿಗೆ ಮೇಲೆ ತೊಗೊಂಡಿದ್ದಾರೆ. ಅವರು ಓನರ್ಸ್ ಕೂಡ ನಾವು ಇನ್ಕ್ವೈರಿ ಕರೆದಿದ್ದೀವಿ. ಆಮೇಲೆ ಇದು ಈಗೇನು ರೌಡಿ ಶೀಟರ್ಸ್ಗೆ ಇದು ಕರಿತೀವಿ ಅಂತಂದ್ರೆ ಬೇಸಿಕಲಿ ಅಬೌಟ್ ಕ್ರಿಮಿನಲ್ ಆಕ್ಟಿವಿಟಿ ಆರ್ ದ ಥ್ರೆಟ್ ಹಾಗೆ ಏನಿದ್ರು ಅದು ಹೇಳ್ತೀರಾ? ಕರುವಾಗ ಎಲ್ಲ ರೀತಿ ಚರ್ಚೆಗಳು ಆಗ್ತದೆ. ಅವ್ರದ್ದು ಆ್ಯಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದರೂ ನಮಗೆ ಸುದ್ದಿ ಬರುತ್ತೆ ಅದು ಪಾಸ್ ಆನ್ ಮಾಡಲಿಕ್ಕೆ. ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದೀಸ್ ಆ್ಯಕ್ಟಿವಿಟೀಸ್. ಈಗ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಒಂದು ಕಲಂದರ್ ಸಾಫಿ ಮೇಲೆ ಕನ್ಜಂಪ್ಷನ್ ಕೇಸ್ ಇತ್ತು, ಡ್ರಗ್ ಕನ್ಜಂಪ್ಷನ್ ಕೇಸ್. ಇನ್ನೊಬ್ಬನ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ. ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ. ಸೊ ಬೇರೆ ಬೇರೆಯವ್ರದ್ದು ಈಗ ಕ್ರಿಮಿನಲ್ ಇಂಟೆನ್ಷನ್ಸ್ ಈಗ ನಾವು ತೆಗಿತಾ ಇದ್ದೀವಿ. ಅಲ್ಲ, ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಅದರ ಮೇಲೆ ಅವ್ರಿಗೆ ಹಿಡಿದಿದ್ದೀವಿ. ಅದು ಈಗ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಹೇಳಿದ್ದೀವಿ, ಆ ಬುರ್ಕಾದಾರಿ ಲೇಡೀಸ್ ನಿಯಾಜು ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ. ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಅಹಿತಕರ ಘಟನೆಗಳು ನಡೆದಿತ್ತು. ಆ ಬಂದ್ ಸಂಬಂಧಪಟ್ಟ ಒಟ್ಟಾರೆ 6 ಕೇಸ್ ದಾಖಲಾಗಿತ್ತು. 3 ಕೇಸಲ್ಲಿ ಬಸ್ಸಸ್ ಮೇಲೆ ಸ್ಟೋನ್ ಬೆಲ್ಟಿಂಗ್ದು ಮತ್ತು 3 ಹಲ್ಲೆಗಳದು. ಆ ಸ್ಟೋನ್ ಬೆಲ್ಟಿಂಗ್ ಕೇಸ್ ಸಂಬಂಧಪಟ್ಟ 3 ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಚುರಿ ಕೇಸಲ್ಲಿ ಐಡೆಂಟಿಫಿಕೇಷನ್ ವರ್ಕ್ ನಡೀತಾ ಇದೆ. ಯಾಕೆಂದರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿ ಇದ್ದರು. ಬಟ್ ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ. ಸ್ಟೋನ್ ಬೆಲ್ಟಿಂಗ್ಗೆ ಅಲ್ಲ, ಅದು ಐಡೆಂಟಿಫೈ ಮಾಡಬೇಕು. 5 ಜನ ಸ್ವಿಫ್ಟ್ ಕಾರಲ್ಲಿ, 2 ಪಿಕಪ್ ವೆಹಿಕಲಲ್ಲಿ, ಬೊಲೆರೋ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ. ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ. ನೋ ಪೊಲಿಟಿಕಲ್ ಪ್ರೆಷರ್. ಎವ್ರಿ ಕ್ರಿಮಿನಲ್ ಪ್ಲೀಡ್ಸ್ ಇನ್ನೋಸೆನ್ಸ್. ಸೊ ಅದರಲ್ಲಿ ಐ ವಿಲ್ ನಾಟ್ ಕಮೆಂಟ್. ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ. ಅವ್ರದ್ದು ಹೆಸರು FIR ಇದೆ. ಇಲ್ಲ, ದಿಸ್ ವಾಸ್ ದೇರ್ 3rd ಅಟೆಂಪ್ಟ್. ಸೊ ಅದಕ್ಕಿಂತ ಮುಂಚೆ ಕೂಡ ಅವರು 2 ಟೈಮ್ ಅಟೆಂಪ್ಟ್ ಮಾಡಿದರು. ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟಲ್ಲಿ ಇರಲಿಲ್ಲ. ಸ್ಪಾಟಿಂದ ತುಂಬ ದೂರ ಇತ್ತು. ಅದಕ್ಕಾಗಿ ಅವ್ರಿಗೆ ಮೊಬಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ. ಸರ್, ಇದು ಫಸ್ಟ್ ಬಾಂಬ್ ಲಿಂಚಿಂಗ್ ಇದರಲ್ಲಿ
ಈಗೇನಾದ್ರು ಬಂತಾ ವಾಟ್ಸ್ ದ ರೀಸನ್ ಏನು ಅಂತ ಇಸ್ ದರ್ ಎನಿಥಿಂಗ್? ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ, ಅವ್ರಿಗೆ ತನಿಖೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ವಿಟ್ನೆಸ್ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ. ಅದು ಕೂಡ ಕೇಸ್ ದಾಖಲಾಗಿದೆ. ಆಮೇಲೆ ಅವರು ಐಡೆಂಟಿಫಿಕೇಶನ್ ಪ್ರಾಸೆಸ್ ನಡೀತಾ ಇದೆ. ನೀವು ಇಲ್ಲಿವರೆಗೆ ವಿಸ್ತಾರಿತವಾಗಿ ಹೇಳಿದ್ದೀವಿ ನಾನು. ಕರ್ಫ್ಯೂ ಕೆಲವು ದಿವಸ ಕಂಟಿನ್ಯೂ ಇರುತ್ತೆ, ಆದ ನಂತರ ನಿಷೇಧಾಜ್ಞೆ, ಆಮೇಲೆ ನೋಡುವ. ಈಗ ಪ್ರತಿಯೊಂದು ಎಲ್ಲೆಲ್ಲಿ ವೈಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ನಿನ್ನೆ ವಾಸ್ ಎ ವೆರಿ ಆ್ಯಕ್ಷನ್ ಪ್ಯಾಕ್ಡ್ ಡೇ, ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದರಲ್ಲಿ ಬ್ಯುಸಿ ಇತ್ತು. ಆದ ನಂತರ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗಳ ಮೇಲೆ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಿನ್ನೆ ಸುಮಾರು 15 ಕೇಸ್ ನಾವು ಓನ್ಲಿ ಸೋಷಿಯಲ್ ಮೀಡಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ. ಮತ್ತು ಇವತ್ತು ಕೂಡ ಯಾರ್ಯಾರು ಬಂದ್ ಸಂಬಂಧಪಟ್ಟ ವೈಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸೊ ದ್ಯಾಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಷನ್ದು. ಆದರೆ ಅದು ಕೂಡ ನಾವು ಹೇಳ್ತೀವಿ ದ್ಯಾಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್. ಯಾಕೆಂದರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ. ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ಮೆನಿ ಎಡಿಷನ್ ಆರ್ ದೇರ್. So no, we are verifying. That's why I am not commenting that it is a false or true. Now verify ಮಾಡ್ತಾ ಇದ್ದೀವಿ. Other than Adil and Meru, everyone else ಅವರು ಇದು ಸುಪಾರಿ ಕಿಲ್ಲರ್ಸ್ or not ಸುಪಾರಿ ಕಿಲ್ಲರ್ಸ್, ಬಟ್ that team was formed. ಈಗ ಪ್ರತಿಯೊಬ್ಬರದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡಿಲಿ ಗೊತ್ತಾಗುತ್ತೆ. ಸರಿ, ಸಫ್ವಾನ್ ಗ್ಯಾಂಗ್ ಬಗ್ಗೆ ಸಫ್ವಾನ್ ಗ್ಯಾಂಗ್ ಗೌರ್ಮೆಂಟಿಗಿದ್ದರು, ಇಲ್ಲಿಂದ ಚಿಕ್ಕಮಗಳೂರಿಂದ ಬಂದವರು ಕೂಡ ಅದು ಯಾವ ರೀತಿ? ಸೊ ಸಫ್ವಾನ್ ಈ ಟೀಮ್ಗೆ ಇದು ಇವ್ರ ಜೊತೆಗೆ ಇದು ರಿವೆಂಜ್ ತಗೊಳ್ಳಿಕ್ಕೆ ಕಟ್ಟಿದ್ರು. ಇದರಲ್ಲಿ ಕೆಲವು ಅವರು ಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ, ಅವರು ಫ್ರೆಂಡ್ಶಿಪ್ ಅಥವಾ ಬೇರೆ ಮೋಟಿವ್ಗೆ ಇವ್ರ ಜೊತೆ ಸೇರಿದ್ದಾರೆ. ಅದೇ ರೀತಿ ಕೆಲಸದಿಂದ ಈ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ದರು. ಅವ್ರದ್ದು ಈಗ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದರು ಅದು ಎಕ್ಸಾಕ್ಟ್ಲಿ ನಾವೀಗ ಇವತ್ತು ಅವ್ರಿಗೆ ಜುಡಿಷರಿ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ, ಆವಾಗ ಗೊತ್ತಾಗ್ತದೆ. ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ, ಒಂದು ಪರ್ಸ್ನಲ್ ರೈವಲ್ರಿ ಇತ್ತು, ಇನ್ನೊಂದು ಆದಿಲ್ದು ಬೇರೆ ಕಾರಣ ಇತ್ತು. ಅದಕ್ಕಾಗಿ ಇಬ್ಬರು ಸೇರಿ ಇದು ಪ್ಲಾನಿಂಗ್ ಮಾಡಿದ್ದಾರೆ. ಈಗ ಅದೇ ಹೇಳ್ತಾ ಇದ್ದೀವಿ, ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಳ್ತೀವಿ, ಇಂಟ್ರೋಗೇಷನ್ ಮಾಡ್ತೀವಿ, ಆವಾಗ ಗೊತ್ತಾಗುತ್ತೆ. also ಅವರು were they trying to escape Bangalore or were they here? I mean, ಯಾಕಂದ್ರೆ ಅವರು ಫುಲ್ ಇದು ವಿತೌಟ್ ಫೇಸ್ ಮಾಸ್ಕ್ ಎಲ್ಲ ಅಟ್ಯಾಕ್ ಮಾಡಿದ್ರು. ಯಾವ ರೀತಿ ಅವರನ್ನು ಸೊ ಮಾಡಿ ಹೇಗೆ were they trying to escape? ಇಮಿಡಿಯೇಟ್ಲಿ ಆಫ್ಟರ್ ಇನ್ಸಿಡೆಂಟ್ ಅವರು ಸ್ವಿಫ್ಟ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಕಾರ್ಗೆ ಬಿಟ್ಟು ಬೇರೆ ಕಡೆ ಅದು ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಯಾಕೆಂದರೆ ಆ ದಿವಸ ಪೊಲೀಸ್ದು ಚೆಕಿಂಗ್ ತುಂಬ ನಡೀತಾ ಇತ್ತು. ಸೊ ದೇ ಆರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜ್ಪೆ ಆ್ಯಂಡ್ ಮೂಡಬಿದ್ರಿ. ಆವಾಗ ನಾವು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀವಿ. ಬಟ್ ಸಿನ್ಸ್ ಆನ್ ದ್ಯಾಟ್ ಡೇ ನೈಟ್ ಚೆಕ್ ಪೋಸ್ಟ್ ಆ್ಯಂಡ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಮೋರ್. ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಅವರು ಗಾಡಿ ಎಲ್ಲ ಬಿಟ್ಟು ಹೋಗಿದ್ರಲ್ಲ, ಅದ್ರ ನಂತರ ಬೇರೆ ಗಾಡಿಯಲ್ಲಿ ಅಲ್ಲ, ಅವರು ಗಾಡಿ ಅಲ್ಲಿ ಒಂದು ಪಿಕಪ್ ಗಾಡಿಗೆ ಅಲ್ಲಿ ಸ್ಪಾಟಲ್ಲಿ ಬಿಟ್ಟು ಹೋಗಿದ್ರು. स्विफ्ट कार के और इन्नू ಸ್ವಲ್ಪ डिस्टेंस ट्रैवल ಮಾಡಿ ಆಮೇಲೆ ಅಲ್ಲಿ जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।